ಸ್ನೇಹಿತರೆ, ಕೆಲವು ಸಾರಿ ನಮ್ಮ ಡೈಮಂಡ್ ಕಮ್ಯುನಿಟಿನಲ್ಲಿರೋ ಒಂದು ಎಕ್ಸ್ಟ್ರಾ ಅವಕಾಶ ಕೊಡ್ತಾ ಇರ್ತೀನಿ. ಆ ಥರದೊಂದು ಅವಕಾಶ ಆ, ನಾನೊಂದಿಬ್ಬರಿಗೆ ಹೇಳಿದೆ. ಅದರಲ್ಲಿ ಒಬ್ಬರು ಸುದರ್ಶನ್ ಇಷ್ಟ ಆಯಿತು. ಸಿನಿ ಕ್ವಿಝು, ಚಂದನ ಟಿ ವಿ, ಶೂಟಿಂಗು ಹೇಗಿರುತ್ತೆ, ಬರ್ತೀಯನಪ್ಪ, ಇಂಟ್ರೆಸ್ಟಾ ಅಂದೆ. ಬರ್ತೀನಿ ಅಂದ್ಬಿಟ್ಟು ಆಫೀಸಿಗೆ ರಜೆ ಹಾಕಿ ನನ್ನ ಜೊತೆ ಬಂದರು. ಏನಣ್ಣ, ಹೇಗಿತ್ತು ಅನುಭವ? ಸರ್, ಅನುಭವ ಬಹಳ ಚೆನ್ನಾಗಿತ್ತು ಸರ್. ಆಕ್ಚುಲಿ ಮೊದಲನೇ ಸರಿ ನೋಡಿದ್ದು ಆ ರೀತಿಯದ್ದೆಲ್ಲ. ಹೇಗೆ ಶೂಟಿಂಗ್ ಮಾಡ್ತಾರೆ, ಮತ್ತೆ ಹೇಗೆ ಅದನ್ನ ಪ್ರೋಗ್ರಾಮ್ ನ ನಡೆಸ್ತಾರೆ, ಮತ್ತೆ ಅದಕ್ಕೂ ಮುಂಚೆ ಏನೆಲ್ಲ ತಯಾರಿ ಮಾಡ್ತಾರೆ, ಮತ್ತೆ ಅದಕ್ಕೂ ಮುಂಚೆ ತಯಾರಿ ಮಾಡ್ಕೊಂಡಿದ್ದಲ್ದಲೆ ಅವರು ಟೀಮ್ ಗಳನ್ನೆಲ್ಲ ಮಾಡ್ಕೊಂಡಿದ್ರ ಕ್ವಿಝಿಗೆ. ಆ ಟೀಮ್ ಹೇಗೆ ಮಾಡ್ಕೊಂಡಿದ್ರು ಅದೆಲ್ಲದನ್ನು ಕೂಡ ನೋಡೋದು ನಮ್ಗೆ ಬಹಳ ಖುಷಿ ಆಯ್ತು. ಮತ್ತೆ ಅದು ಒಂದು ಹೇಗೆ ಅಂದ್ರೆ ಒಂದು ಟೀಮ್ ಕಟ್ಟೋದಾಗಿರಬಹುದು, ಮತ್ತೆ ಅಲ್ಲಿ ಅವರು ಕ್ವೆಶನ್ಸ್ ಕೇಳುವಾಗ ಟೀಮ್ ವರ್ಕ್ ಇಂದ ಅಲ್ಲೇ ಆನ್ ಟೈಮ್ ಆನ್ ಸ್ಪಾಟ್ ಅಲ್ಲಿ ಹೇಗೆ ಉತ್ತರ ಎಲ್ಲ ಹೇಳ್ತಾ ಇದ್ರು. ಅದು ಕೂಡ ಬಹಳ ಆ, ನನಗೆ ಇಷ್ಟ ಆಯ್ತು. ಮತ್ತೆ ಅದಲ್ದಲೆ ಆ ಅಲ್ಲಿ ಅವರ ಪ್ರೋಗ್ರಾಮ್ಗೂ ಮುಂಚೆ ನಾ ಏನೆಲ್ಲ ಅವ್ರ ಜೊತೆ ಮಾತುಕತೆ ಆಡಿದ್ದಾಗಿರ್ಬಹುದು. ಮತ್ತೆ ಆ ಅವರ ಜೊತೆ ಮಾತುಕತೆ ಆಡಿದಲ್ದಲೆ ಮತ್ತೆ ಇನ್ನೂ ತುಂಬಾ ಜನ ಪ್ರೋಗ್ರಾಮ್ ನ ನಡೆಸುವಂತರಾಗಿರ್ಬಹುದು, ಇನ್ನು ಕೆಲವು ಬೇರೆ ಬೇರೆ ಪ್ರೋಗ್ರಾಮ್ ಗಳನ್ನ ನಡೆಸುವಂತವರಾಗಿರ್ಬಹುದು. ಪ್ರತಿಯೊಬ್ಬರನ್ನು ಕೂಡ ಅಲ್ಲಿ ಮಾತಾಡ್ಸಿದ್ದು ಕೂಡ ಬಹಳ ಇಷ್ಟ ಆಯ್ತು. ಮತ್ತೆ ಆ, ಅದು ಮಾತಾಡ್ಸಿದ್ದು ಅನ್ನೋದಕ್ಕಿಂತ ಅವರಿಂದ ಸಿಕ್ಕಿದಂತಹ ಇನ್ಪುಟ್ಗಳು, ಅಂದ್ರೆ ಕೆಲವು ಇನ್ಪುಟ್ ಗಳನ್ನ ನಾವು ಪದಗಳಲ್ಲಿ ಹೇಳೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಆ ಇನ್ಪುಟ್ ಗಳನ್ನ ಬಳಸ್ಕೊಂಡು ನಾವು ನಮ್ಮಲ್ಲಿ ಎಲ್ಲಿ ಉಪಯೋಗ ಮಾಡ್ಕೊಳ್ಬಹುದು ಅನ್ನೋದನ್ನ ನಾವು ಕಂಡ್ಕೊಳ್ಬಹುದು. ಯಾಕೆಂದ್ರೆ ಕೆಲವು ಇನ್ಪುಟ್ ಗಳೆಲ್ಲ ಹೇಗಿರತ್ತೆ ಅಂದ್ರೆ, ನಾವು ಆ ನಾವು ಅಂದ್ರೆ ನಾವು ತಿಳ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಹೋದ್ರುನು ಕೂಡ ಸಿಗೋದಿಲ್ಲ. ಯಾಕೆಂದ್ರೆ ಆತರ ರಿಸೋರ್ಸ್ ಪರ್ಸನ್ಸ್ ಗಳಾಗಿರ್ಬಹುದು ಅಥವಾ ಅನುಭವ ಇರುವಂತವ್ರಾಗಿರ್ಬಹುದು, ನಮ್ ಕೈಗೆ ಸಿಗ್ತಾರ ಸಿಗೋದಿಲ್ವೋ ಗೊತ್ತಿಲ್ಲ. ಬಟ್ ನಿಮಗೆ ಕಾಂಟ್ಯಾಕ್ಟ್ ಇರೋದ್ರಿಂದ ಕೆಲವರು ಸಿಕ್ಕಿದ್ರಿಂದ ನಮ್ಗೂ ಕೂಡ ತುಂಬಾ ಇನ್ಪುಟ್ ಸಿಕ್ತು. ಮತ್ತೆ ಶೂಟಿಂಗ್ ನಲ್ಲಿ ಅಂದ್ರೆ ಏನು ಪ್ರೋಗ್ರಾಮ್ ಮಾಡಿದ್ರು ಶೂಟಿಂಗ್ ನಲ್ಲಿ, ಅದ್ರಲ್ಲಿ ಅವರು ಟೈಮ್ ಮೇಂಟೈನ್ ಮಾಡಿದಾಗಿರ್ಬೋದು. ಆ ಕರೆಕ್ಟ್ ಒನ್ 1.5 hour ಅಲ್ಲಿ ಏನ್ ಮುಗಿಸಿದ್ರು ಆ ಟೈಮ್ ಮೇಂಟೆನೆನ್ಸ್ ಆಗಿರ್ಬೋದು. ಆ ಮತ್ತೆ ಕೆಲವು ಪ್ರಶ್ನೆಗಳನ್ನ ಕೇಳ್ತಿರುವಾಗ ಯಾವ ಪ್ರಶ್ನೆಗಳನ್ನ ಹೇಗೆ ಕೇಳ್ತಾರೆ, ಮತ್ತೆ ಅವರು ಆ, ಏನೆಲ್ಲ ಉತ್ತರ ಕೊಡುವಾಗ ಏನೆಲ್ಲ ಇದ್ ಮಾಡ್ಕೊಂಡು ಉತ್ತರ ಕೊಡ್ತಾರೆ, ಅಂದ್ರೆ ಹೇಗೆಲ್ಲ ವರ್ಕ್ ಮಾಡ್ಕೊಂಡು ಉತ್ತರ ಕೊಡ್ತಾರೆ, ಅದು ಒಂದು ಗೊತ್ತಾಯ್ತು. ಆ ಮತ್ತೆ ಅದಷ್ಟೇ ಅಲ್ಲ, ಆ ಇನ್ನು ಕೆಲವರು ಅಂದ್ರೆ ಇನ್ನು ಅಂದ್ರೆ ಯಾರು ಅನುಭವ ಇದ್ದವರು ಮಾತಾಡಿದ ಏನಂದ್ರೆ, ಆ ಆ, ಏನ್ ಹೇಳಿದ್ರು ಅಂದ್ರೆ ಅನುಭವ ಇರೋರು ಹೇಳಿದ್ದೇನಂದ್ರೆ, ಆಕ್ಚುಲಿ ನಾವು ನಾವು ಮಾತಾಡೋದಾಗಿರ್ಬಹುದು ಅಥವಾ ಈಗಿನ ಈಗಿನ ಜನರಲ್ಲಿ ಬಹಳ ಅಟೆನ್ಷನ್ ಸ್ಪ್ಯಾನ್ ಬಹಳ ಕಡಿಮೆ ಆಗ್ತಾ ಇದೆ. ಅಟೆನ್ಷನ್ ಸ್ಪ್ಯಾನ್ ಬಗ್ಗೆ ನಾವು ಸ್ವಲ್ಪ ಹೊತ್ತು ಮಾತಾಡಿದ್ವಿ. ಅಟೆನ್ಷನ್ ಸ್ಪ್ಯಾನ್ ಹೇಗೆ ಅಂದ್ರೆ, ಈಗ ತುಂಬಾ ಮೊದ್ಲೆಲ್ಲ 1 hour ಗಟ್ಲೆ, ಗಂಟೆಗಳ ಗಟ್ಲೆ ಎಲ್ಲ ಅಟೆನ್ಷನ್ ಕೊಡ್ಬೋದಿತ್ತು, ಗಮನ ಕೊಡ್ಬೋದಿತ್ತು ಎಲ್ರು. ಬಟ್ ಇತ್ತೀಚೆಗೆ ಏನಾಗ್ತಾ ಇದೆ, ಅಟೆನ್ಷನ್ ಬಹಳ ಕಡಿಮೆ ಆಗ್ತಾ ಇದೆ ಜನರಲ್ಲಿ. ಅದೇನಾಗಿದೆ ಅಂದ್ರೆ, 1 ನಿಮಿಷ 50 ಸೆಕೆಂಡ್, 40 ಸೆಕೆಂಡ್, 30 ಸೆಕೆಂಡಿಗೆಲ್ಲ ಇಳಿದ್ಬಿಟ್ಟಿದೆ. ಗಮನಿಸ್ತಿರ್ಬಹುದು, ನಾವು ಮೊಬೈಲ್ ಗಳಲ್ಲೆಲ್ಲ ಜಸ್ಟ್ ಸ್ಕ್ರಾಲ್ ಮಾಡ್ತಾ ಇರ್ತೀವಿ. 30 ನಿಮಿಷ ಜಸ್ಟ್ 20 ಸೆಕೆಂಡ್, ಕೆಲವೊಂದ್ಸರಿ ಬರೀ 1 ಸೆಕೆಂಡ್ 2 ಸೆಕೆಂಡಿಗೆನೆ ಸುಮ್ನೆ ಸ್ಕ್ರಾಲ್ ಮಾಡ್ಬಿಟ್ಟಿರ್ತೀವಿ. ಈ ತರದ್ದೆಲ್ಲ ಅಟೆನ್ಷನ್ ಸ್ಪ್ಯಾನ್ ಕಡಿಮೆ ಆಗ್ತಿರೋದ್ರ ಬಗ್ಗೆ ಮಾತಾಡಿದ್ವಿ. ಮತ್ತೆ ಅದಾದ ನಂತರ ಆ ಕೆಲವು ಆ ಆ, ಈ ಪ್ರೋಗ್ರಾಮ್ಗೂ ಮುಂಚೆ ನೀವ್ ಹೇಗೆ ಪ್ರಿಪೇರ್ ಆಗ್ತೀರಿ, ಮತ್ತೆ ಆ ಪ್ರಿಪೇರ್ ಆದ ಪ್ರಿಪರೇಷನ್ಗೆ ನೀವು ನಿಮ್ಮ ಪರ್ಸನಲ್ ಪ್ರಿಪರೇಷನ್, ಅಂದ್ರೆ ಟೈಮ್ಗೂ ಮುಂಚೆ ಹೋಗಿದ್ದಾಗಿರ್ಬಹುದು, ಮತ್ತೆ ಆ ಟೈಮ್ ಮುಗಿದ ನಂತರ ನಿಮ್ಮ ಡ್ರೆಸ್ಗೆ ನೀವು ಹೇಗೆ ಪ್ರಿಪೇರ್ ಆಗ್ತೀರಿ, ಮತ್ತೆ ಅದಾದ್ಮೇಲೆ ಆ ನಂತರ ಅಲ್ಲಿ ಇರೋರ್ನೆಲ್ಲಾನು ಮಾತಾಡ್ಸ್ಕೊಂಡು ಅಲ್ಲಿ ಇರೋ ಪುಸ್ತಕಗಳನ್ನೆಲ್ಲ ನೀವು ಕೊಟ್ಟಿದ್ದಾಗಿರ್ಬಹುದು. ಪ್ರತಿಯೊಂದು ಕೂಡ ಬಹಳ ಇಷ್ಟ. ಅಂದ್ರೆ ಆ ಕೆಲವು ಇನ್ಪುಟ್ಸ್ ಗಳೆಲ್ಲ ಸಿಕ್ತು ಸರ್ ನನ್ಗೆ. ಓಕೆ, ಗುಡ್. ಇವ್ರ ಅನುಭವ ಕೇಳಿದಾಗ ಹೇಗೆ ಅನ್ನಿಸ್ತು ವಿಕಾಸ್ ತಮಗೆ? ಎಸ್ ಸರ್, ನಮಸ್ತೆ ಸರ್.
ಎಸ್ ಸರ್, ಇವರು ಒಂದು ಕ್ವಿಜ್ ಪ್ರೋಗ್ರಾಮ್ಗೆ ನೀವು ಇನ್ವೈಟ್ ಮಾಡಿ ಅಲ್ಲಿ ನೋಡಿದೆ, ಅಲ್ಲಿನ ವಿಚಾರದ ಬಗ್ಗೆ ಮಾತಾಡ್ತಾ ಹೇಳಿದರು. ಖಂಡಿತವಾಗಿ ಅಲ್ಲಿನ ಈ ರೀತಿಯಾದ ಒಂದು ಚರ್ಚಾ ವಿಷಯಗಳಲ್ಲಿ ಹೋಗಿ ಭಾಗಿಯಾದರೆ, ಆ ಪ್ರೋಗ್ರಾಮ್ಗಳಿಗೆ ಭಾಗಿಯಾದರೆ ನಮಗೂ ಅಲ್ಲಿನ ವಿಚಾರಗಳ ಬಗ್ಗೆ ತಿಳ್ಕೊಂಡು ನಾವು ಅಲ್ಲಿನ ಜ್ಞಾನವನ್ನು ಒಂದು ಅಭಿವೃದ್ಧಿ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ದೀನಿ ಸರ್. ಓಕೆ, ವೆರಿ ಗುಡ್ ಸ್ನೇಹಿತರೆ. ಏ, ಹೊಸ ಹೊಸ ಜಾಗ, ಹೊಸ ಹೊಸ ತಾಣ ನೋಡ್ತಾ ಇರಬೇಕು. ಅವಕಾಶ ಸಿಕ್ಕಾಗ ತಾವುಗಳು ಕೂಡ ಈ ಥರದ್ದೆಲ್ಲ ಬಳಸ್ಕೋಬೇಕು ಅನ್ನೋದು ನಮ್ಮ ಉದ್ದೇಶ. ಆ ಒಂದು ನಿಟ್ಟಿನಲ್ಲಿ ಸುದರ್ಶನ್ ದೂರದರ್ಶನ ಬೆಂಗಳೂರು ಚಂದನ ಟಿ ವಿಯ ಸಿನಿ ಕ್ವಿಜ್ ನೋಡಿದ್ರು. ಆ ಒಂದು ಏನು ರೆಕಾರ್ಡಿಂಗ್ ಆಗಿತ್ತು ಅದು ಸ್ವಾತಂತ್ರ್ಯೋತ್ಸವದ ದಿನ, ಅಂದರೆ ಆಗಸ್ಟ್ 15ನೇ ತಾರೀಕು ರಾತ್ರಿ 8 ಗಂಟೆಗೆ ಆ, ಚಂದನ ಟಿ ವಿಯಲ್ಲಿ ಚಂದನ ವಾಹಿನಿಯಲ್ಲಿ ಪ್ರಸಾರ ಆಗುತ್ತೆ. ತಪ್ಪದೇ ತಾವೆಲ್ಲರೂ ನೋಡಿ. ಆಮೇಲೆ ಜಯಪ್ರಕಾಶ್ ನಾಗ್ತಿರ್ಲಿ ಹಾಗೂ ಟ್ರಾನ್ಸ್ಫರ್ಮೇಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಏನಂತೀರಾ? ಲೈಕ್ ಮಾಡಿ, 4 ಜನಕ್ಕೆ ಫಾರ್ವರ್ಡ್ ಮಾಡಿ, ಕಾಮೆಂಟ್ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.